ಮಂಗಳೂರಿನ ಜಿಲ್ಲಾ ಕಾರಾಗೃಹದ ಮುಖ್ಯ ದ್ವಾರ. ಅಲ್ಲಿ ಭದ್ರತೆ ಅಂದ್ರೆ ಉಕ್ಕಿನ ಕೋಟೆ ಇದ್ದಂತೆ. ಆದರೆ ಆ ಕೋಟೆಯನ್ನೇ ಬೇರಿಸೋಕೆ ವ್ಯಕ್ತಿಯೊಬ್ಬ ಮಾಡಿದ ಸ್ಕೆಚ್ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಮೊಬೈಲ್ ಫೋನನ್ನ ಗುದದ್ವಾರದೊಳಗೆ ಬಚ್ಚಿಟ್ಟು ಜೈಲಿಗೆ ತರೋಕೆ ಹೋಗಿ ಆತ ಈಗ ಸಿಕ್ಕಿಬಿದ್ದಿದ್ದಾನೆ. ಮೊಹಮ್ಮದ್ ತೌಹೀದ್ ಎಂಬ ಈ ಕೈದಿ ಕೇವಲ ಆರೋಪಿ ಮಾತ್ರವಲ್ಲ, ಭಲೇ ಕಿಲಾಡಿ ಕೂಡ ಹೌದು. ಏಪ್ರಿಲ್ 24ರಂದು ಅನಾರೋಗ್ಯದ ಕಾರಣದಿಂದ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಈತ ದಾಖಲಾಗಿದ್ದ. ಅಲ್ಲಿಂದ ಜೈಲಿಗೆ ಮರಳುವಾಗ ಬರಿಗೈಲಿ ಬರಲಿಲ್ಲ. ಜೈಲಿನ ಕಣ್ತಪ್ಪಿಸಿ ಹೊರಗಿನವರ ಸಂಪರ್ಕ ಸಾಧಿಸಲು ತನ್ನ ಗುದದ್ವಾರವನ್ನೇ ಗೋಡೌನ್ ಮಾಡಿಕೊಂಡಿದ್ದ ಆಸಾಮಿ. ಏಪ್ರಿಲ್ 29ರ ಸಂಜೆ 5:15 ಸುಮಾರಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ತೌಹೀದ್ ಜೈಲಿನ ಗೇಟ್ ಬಳಿ ಬಂದಿದ್ದ. ಕರ್ತವ್ಯದಲ್ಲಿದ್ದ KSISF ಸಿಬ್ಬಂದಿ ವಾಡಿಕೆಯಂತೆ ಮೆಟಲ್ ಡಿಟೆಕ್ಟರ್ ಹಿಡಿದು ತಪಾಸಣೆ ನಡೆಸ್ತಾ ಇದ್ರು. ತೌಹೀದ್ ಮುಖದಲ್ಲಿ ಕಿಂಚಿತ್ತೂ ಭಯವಿರಲಿಲ್ಲ. ಆದರೆ ಡಿಟೆಕ್ಟರ್ ಯಂತ್ರ ಆತನ ಗುದದ್ವಾರದ ಬಳಿ ಹೋಗ್ತಾ ಇದ್ದಂತೆ ಜೋರಾಗಿ ಬೀಪ್ ಸೌಂಡ್ ಮಾಡೋಕೆ ಆರಂಭಿಸಿತು. ಯಂತ್ರ ಕೂಗ್ತಾ ಇದ್ದಂತೆ ಸಿಬ್ಬಂದಿಗೆ ಅನುಮಾನ ಶುರುವಾಯಿತು. ಏನಿದೆ ಅಲ್ಲಿ ಅಂತ ದಬಾಯಿಸಿ ವಿಚಾರಿಸಿದಾಗ ತೌಹೀದ್ ಬೆದರಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಸಾರ್, ಒಳಗಡೆ ಮೊಬೈಲ್ ಇದೆ ಅಂತ ಒಪ್ಕೊಂಡಾಗ ಅಧಿಕಾರಿಗಳೇ ಒಂದು ಕ್ಷಣ ದಂಗಾಗಿದ್ರು. ಜೈಲು ಅಧಿಕಾರಿಗಳು ತಕ್ಷಣ ಆತನನ್ನ ಮತ್ತೆ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಅಲ್ಲಿ ವೈದ್ಯರು ಹರಸಾಹಸ ಪಟ್ಟು ಆತನ ದೇಹದೊಳಗಿದ್ದ ಕೀಪ್ಯಾಡ್ ಮೊಬೈಲ್ ಅನ್ನು ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ. ಸದ್ಯ ಬರ್ಕೆ ಪೊಲೀಸರು ಈ ಕಿಲಾಡಿ ಕೈದಿಯ ವಿರುದ್ಧ ಹೊಸ ಪ್ರಕರಣ ದಾಖಲಿಸಿದ್ದಾರೆ.